ಅಘೋರ ಕಾಳಿನೇ ಆ ಅಮ್ಮನ ಒಂದು ಹೆಸರಲ್ಲೇ ಇದೆ ಅಘೋರತ್ವ. ಕೆಟ್ಟದಿದ್ರು ದುಷ್ಟ ಸಂಹಾರ ಮಾಡಿ ನಮಗೊಂದು ಒಳ್ಳೆ ಒಂದು ಮಾರ್ಗವಾಗಿ ತಗೊಂಡೋಗುವಂತ ಮಹಾತಾಯಿ. ಮನೇಲಿ ಮಲ್ಕೊಂಡಿರ್ತಾರೆ, ಎದ್ದೇಳಕ್ಕಾಗಲ್ಲ, ಗಾಳಿ ಸಮಸ್ಯೆ ಇರುತ್ತೆ, ಎಷ್ಟೋ ದೇವ್ರುಗಳು ಬರ್ತಾ ಇರ್ತೈತೆ, ನಿಂತೋಗಿರುತ್ತೆ, ಅವ್ರಿಗೆ ಏನಾಗುತ್ತೆ ಅಂದ್ರೆ ಕೈ ಕಾಲು ಊದ್ಕೊಳತ್ತಾರ, ಹೊಟ್ಟೆಲ್ಲ ಊತ ಬರೋದು, ಈ ಎಲ್ಲಾ ಒಂದು ಸಮಸ್ಯೆಗಳಿಗೂ ಈ ತ್ರಿಶೂಲ ಕಟ್ಟು ಒಂದು ಪರಿಹಾರ ಆಗುತ್ತೆ. ಎಲ್ಲ ಹಾಸ್ಪಿಟಲ್ ಎಲ್ಲ ಸುತ್ತಿ ಎಲ್ಲೂ ನಿಮ್ ಕ್ಯೂರ್ ಆಗ್ಲಿಲ್ಲ, ನೀವೆಲ್ಲಾ ಕ್ಷೇತ್ರಗಳಿಗೆ ಹೋಗಿ ನೋಡ್ಕೊಂಡು ಕೊನೆಯದಾಗಿ ಈ ಕ್ಷೇತ್ರಕ್ಕೆ ಬನ್ನಿ. 100-200% ಅರಿತೈತೆ. ವೀಕ್ಷಕರೇ, ಈ ಭೂಮಿ ಮೇಲೆ ವಿಜ್ಞಾನ ವೈದ್ಯಕೀಯ ಲೋಕಕ್ಕೆ ಮತ್ತೊಂದು ನಿಲುಕದ ಶಕ್ತಿ ಯಾವುದಾದ್ರೂ ಇದೆ ಅಂದರೆ ಅದುವೇ ದೈವಶಕ್ತಿ. ಅಂತಹ ದೈವಶಕ್ತಿಯುಳ್ಳ ಮತ್ತೊಂದು ಕ್ಷೇತ್ರವೇ ಶ್ರೀ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯಕ್ಷೇತ್ರ. ಇದು ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ತಾಲೂಕಿನ ತೋಬಗೆರೆ ಹೋಬಳಿಯ ಗಂಟಿಗಾನಹಳ್ಳಿಯಲ್ಲಿ ಈ ದೇವಸ್ಥಾನ ಇದೆ. ಹಿಂದೂ ದೇವಸ್ಥಾನಗಳು ಮೂಢನಂಬಿಕೆಯ ಧಾರ್ಮಿಕ ಕೇಂದ್ರಗಳು ಎಂದು ಹೇಳುವವರ ಗಮನಕ್ಕೆ ಇಲ್ಲಿ ನಂಬಿಕೆಯಿಂದ ಬರುವ ಅದೆಷ್ಟೋ ಜನರ ದೈಹಿಕ ಮಾನಸಿಕ ಕಾಯಿಲೆಗಳು ವಾಸಿ ಆಗಿರುವುದಕ್ಕೆ ಆಗ್ತಾ ಇರೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಸ್ವತಃ ಇಲ್ಲಿನ ಭಕ್ತರೇ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಬೇಡಿಕೆಗಳು ಈಡೇರಿದೆ, ನಾನು ಕುಡಿಯೋದನ್ನ ಬಿಟ್ಟೆ ನಾನೀಗ ಆರೋಗ್ಯವಾಗಿದ್ದೇನೆ ಇತ್ಯಾದಿಗಳನ್ನ ತಮಗೆ ಆಗಿರುವ ಒಳಿತನ್ನ ಹೇಳ್ಕೊಳ್ತಾರೆ. ಅಂತಹದೇ ಮತ್ತೊಂದು ಸಮಸ್ಯೆಗೂ ಕೂಡ ಈ ಕ್ಷೇತ್ರದಲ್ಲಿ ಪರಿಹಾರವಿದೆ. ಅದುವೇ ಮಾಟ ಮಂತ್ರಕ್ಕೆ ಕಟ್ಟು ಒಡೆಯುವ ಪದ್ಧತಿ. ಏನಿದು ಅನ್ನೋದನ್ನ ನೋಡೋದಾದ್ರೆ, ಮಾಟ ಮಂತ್ರಕ್ಕೆ ಒಳಗಾಗಿ ಎಷ್ಟೋ ಕುಟುಂಬಗಳು ಇವತ್ತಿಗೂ ಕೂಡ ನಾಶವಾಗಿರುವ ನಿದರ್ಶನಗಳನ್ನ ನೀವು ನೋಡ್ತಾ ಬಂದಿದ್ದೇವೆ. ಅಂತಹವರು ಇಲ್ಲಿ ಬಂದು ಕಟ್ಟು ಒಡಿಸ್ಕೊಂಡು ಹೋಗ್ತಾರೆ. ಅಂತವರಿಗೆ ಮಾಟ ಮಂತ್ರದ ಸಮಸ್ಯೆಗಳು ಬಗೆಹರಿದಿದೆ ಎನ್ನುವುದು ಇವರ ಮಾತಿನಿಂದಲೇ ಕೇಳಿ. ಸ್ನೇಹಿತರೆ, ದೇಗುಲ ದರ್ಶನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ನಿಜಕ್ಕೂ ಅಚ್ಚರಿ ಉಂಟು ಮಾಡುವಂತ ಈ ಒಂದು ವಿಡಿಯೋ ನೀವು ಪೂರ್ತಿ ನೋಡಿ, ನಿಮಗೂ ಕೂಡ ಬಹುಶಃ ಇದು ಉಪಯೋಗಕ್ಕೆ ಬರುತ್ತೆ. ನೋಡಿ, ಈ ಒಂದು ಭೂಮಿ ಮೇಲೆ ವೈದ್ಯಕೀಯ ವಿಜ್ಞಾನ ಲೋಕಕ್ಕೆ ನಿಲುಕದ ಮತ್ತೊಂದು ಶಕ್ತಿ ಯಾವ್ದಾದ್ರು ಇದೆ ಅಂದ್ರೆ ನಾವು ಪದೇ ಪದೇ ಉಚ್ಚಾರಣೆ ಮಾಡ್ತೇವೆ, ಅದುವೇ ದೈವಶಕ್ತಿ ಅಂತ ಹೇಳಿ. ಅದರ ಜೊತೆನಲ್ಲಿ ದೈವಶಕ್ತಿ ಇದ್ದ ಮೇಲೆ ಅಲ್ಲಿ ದುಷ್ಟಶಕ್ತಿನೂ ಇರ್ಲೇಬೇಕಲ್ವಾ? ಎಸ್, ಅದೇ ರೀತಿ ಮಾಟ ಮಂತ್ರ ಎನ್ನುವಂತ ಅಗೋಚರ ಶಕ್ತಿ ನಮ್ಮ ಭೂಮಂಡಲದಲ್ಲಿ ಇರುವಂತದ್ದು. ಸೊ ಈ ಕುರಿತು ಗುರುಗಳು ಮಾತನಾಡಿಸ್ತಾ ಹೋಗ್ತೇನೆ. ನೋಡಿ, ಎಷ್ಟೋ ಜನಕ್ಕೆ ಮಾಟ ಮಂತ್ರ ಪ್ರಯೋಗ, ಬ್ಲಾಕ್ ಮ್ಯಾಜಿಕ್ ಅಂತ ಪ್ರಯೋಗದಿಂದಾಗಿ ಇಡೀ ಅವರ ಜೀವನ, ಇಡೀ ಸಂಸಾರನೇ ಹಾಳು ಮಾಡ್ಕೊಂಡಿರುವಂತ ಸಾಕಷ್ಟು ನಿದರ್ಶನಗಳನ್ನ, ಉದಾಹರಣೆಗಳನ್ನ ನಾವು ಕಾಣ್ತಾ ಬಂದಿರುವಂತದ್ದು. ಈ ಒಂದು ಕ್ಷೇತ್ರದಲ್ಲಿ ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನ ತ್ರಿಶೂಲ ಕಟ್ಟು ಎನ್ನುವಂತ ಆ ಒಂದು ತಡೆ ಹೊಡೆಯುವ ಮೂಲಕ ಈ ಒಂದು ದೇವಸ್ಥಾನದಲ್ಲಿ ಆ ರೀತಿಯ ಬ್ಲಾಕ್ ಮ್ಯಾಜಿಕ್ ತಡೆ ಹೊಡೆಯುವಂತ ಪದ್ಧತಿಯಲ್ಲಿ ಅನುಸರಿಸ್ತಾ ಬರ್ತಾ ಇರುವಂತದ್ದು. ಗುರುಗಳು ಇದ್ರ ಕುರಿತು ಮಾತನಾಡ್ತಾ ಹೋಗ್ತೀನಿ. ಗುರುಗಳು, ಎಷ್ಟೋ ಜನ ಕುಟುಂಬ ಹಾಳಾಗಿದ್ದಾರೆ ಅಂದ್ರೆ ಈ ಮಾಟ ಮಂತ್ರ, ಈ ಬ್ಲಾಕ್ ಮ್ಯಾಜಿಕ್ ಇಂದಾಗಿ ಹಾಳಾಗಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಈ ತ್ರಿಶೂಲ ತಡೆ, ಸೊ ಯಾವ್ಯಾವೆಲ್ಲ ತಡೆಗಳಿದೆ, ಅದರಿಂದ ಏನ್ ಜನಗಳಿಗೆ ಉಪಯೋಗ, ಭಕ್ತಾದಿಗಳಿಗೆ ಏನು ಉಪಯೋಗ ಆಗುತ್ತೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಗುರುಗಳು. ಸರ್ ನಮಸ್ತೆ. ಇದು ಬಂದು ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ಬಂದು ವಿಶೇಷವಾಗಿ ಏನಂದ್ರೆ ಒಂದು ತ್ರಿಶೂಲ ಕಟ್ಟು. ಈ ತ್ರಿಶೂಲ ಕಟ್ಟು ಏನಂದ್ರೆ ಒಂದು ಅಘೋರ ಕಾಳಿ ಏನಂದ್ರೆ ಆ ಅಮ್ಮನ ಒಂದು ಹೆಸರಲ್ಲೇ ಇದೆ ಅಘೋರತ್ವ. ಅಂದ್ರೆ ಏನೇ ಆಗ್ಲಿ, ಒಂದು ಕೆಟ್ಟದ್ದು ಆ ಅಮ್ಮನ ನಾಲಿಗೆಯನ್ನು ಹೊರಗಡೆ ಚಾಚಿ ಒಂದು ಕೆಟ್ಟದನ್ನ ಒಳಗಡೆ ತಗೊಂಡಂತ ಮಹಾತಾಯಿ. ನಮ್ದೇನೇ ಒಂದು ಕೆಟ್ಟದಿದ್ರು ದುಷ್ಟ ಸಂಹಾರ ಮಾಡಿ ನಮ್ಗೊಂದು ಒಳ್ಳೆ ಒಂದು ಮಾರ್ಗವಾಗಿ ತಗೊಂಡೋಗುವಂತ ಮಹಾತಾಯಿ. ಒಂದು ಕೆಡಕಾಗಬಹುದು, ಅಥವಾ ಹೋಮಾಚಾರ ಆಗಬಹುದು, ಅಥವಾ ಮನೇಲಿ ಮಲ್ಕೊಂಡಿರ್ತಾರೆ, ಎದ್ದೇಳಕ್ಕಾಗಲ್ಲ, ಯಾರೋ ಬಂದು ಅಮ್ಕೊಂಡಿರ್ತಾರ ಆಗುತ್ತೆ. ತಿರ್ಗಾ ಮೇಲೆ ಇನ್ನೊಂದು ಗಾಳಿ ಸಮಸ್ಯೆ ಇರುತ್ತೆ, ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತಾರೆ, ಅದು ಎಲ್ಲೂ ಒಂದು ಕ್ಯೂರ್ ಆಗಲ್ಲ. ತಿರ್ಗಾ ಮೇಲೆ ಎಷ್ಟೋ ದೇವ್ರುಗಳು ಬರ್ತಾ ಇರ್ತೈತೆ, ನಿಂತೋಗಿರುತ್ತೆ, ಅವ್ರಿಗೆ ಏನಾಗುತ್ತೆ ಅಂದ್ರೆ ಕೈ ಕಾಲು ಊದ್ಕೊಳತ್ತಾರ, ಹೊಟ್ಟೆಲ್ಲ ಊತ ಬರೋದು, ತಿರ್ಗಾ ಮೇಲೆ ತಲೆ ಎಲ್ಲ ಒಂಥರ ಭಾರ ಬರೋಂಥದ್ದು. ಇದೆಲ್ಲ ಒಂದು ಸಮಸ್ಯೆಗಳಿಗೂ ಈ ತ್ರಿಶೂಲ ಕಟ್ಟು ಒಂದು ಪರಿಹಾರ ಆಗುತ್ತೆ ಸರ್. ಯಾಕಂದ್ರೆ ಇದು ಅಘೋರ ಕಾಳಿಯಲ್ಲಿ ವಿಶೇಷತೆ. ಈ ಒಂದು ತ್ರಿಶೂಲ ಕಟ್ಟು ಒಂದು ದಿನಕ್ಕೆ ಬಂದು ಒಂದು 10 ಅಥವಾ 12 ಅಷ್ಟೇ ಇದ್ರಲ್ಲಿ ಒಡೆಯಂಥದ್ದು ವಿಧಾನ ಇರುತ್ತೆ. ಯಾಕಂದ್ರೆ ಅದ್ರ ಮೇಲೆ ಇಲ್ಲಿ ಒಡೆಯಂಗಿಲ್ಲ. ಯಾರು ಇಲ್ಲಿ ಮೊದಲಾಗಿ ಬಂದು ಇಲ್ಲೊಂದು ತ್ರಿಶೂಲ ಕಟ್ಟಕ್ಕೆ ನಿಂತ್ಕೊಂತಾರೋ ಫಸ್ಟ್ನೇ ಆದ್ಯತೆ ಅವ್ರಿಗೆ ನಾವು ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಏಕೈಕವಾಗಿರುತ್ತೆ ಸರ್. ಇನ್ನು ಗುರುಗಳೇ, ಸಾಕಷ್ಟು ಜನ ಆಸ್ಪತ್ರೆ, ಈಗ ತ್ರಿಶೂಲ ಕಟ್ಟು ಬಗ್ಗೆ ಬಹಳ ಒಂದ್ ರೀತಿ ಚುಟುಕಾಗಿ ಹೇಳಿದ್ರಿ. ಎಷ್ಟೋ ಜನ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅಲ್ಲಿ ವಾಸಿ ಆಗೋದಿಲ್ಲ, ಬೇರೆ ಇನ್ನೆಲ್ಲೋ ಹೋಗ್ತಾರೆ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಲಕ್ಷಾಂತರ ರೂಪಾಯಿಗಳು ಅಲ್ಲಿ ಸುರಿದಿರುವಂತ ಅಥವಾ
ಇನ್ಯಾವುದೋ ವಾಮಾಚಾರದಂತ ಇನ್ನಾರು ಗುರುಗಳ ಹತ್ರ ಹೋಗ್ತಾರೆ, ಅಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ ಬಂದಿರ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಅದ್ ಹೆಂಗೆ ಪರಿಹಾರ ಮಾಡ್ತಾ ಹೋಗ್ತೀರಿ ನೀವು? ಸರ್ ಈ ಕ್ಷೇತ್ರದಲ್ಲಿ ಇವಾಗ ಉದಾಹರಣೆ ಸರ್, ಇವಾಗ ಹಾಸ್ಪಿಟಲ್ ಅಲ್ಲಿ ಹೋಗ್ತಾರೆ, ಯಾಕಂದ್ರೆ ಹಾಸ್ಪಿಟಲ್ ಅಲ್ಲೂ ಒಂದು ಕ್ಯೂರ್ ಆಗ್ಲಿಲ್ಲ ಅಂದ್ರೆ ಅದು ಅಘೋರ ಶಕ್ತಿ ಆಗಿರುತ್ತೆ ಸರ್. ಇವಾಗ ಒಂದು ಉದಾಹರಣೆ ಚಿಕ್ಕದಾಗಿ ನಾವ್ ಹೇಳ್ಬೇಕು ಅಂದ್ರೆ, ಹಿಂದೆ ಕಾಲದಲ್ಲಿ ಇವಾಗ ನಮ್ಮ ಮುತ್ತಾತ ಆ ಕಾಲದಲ್ಲಿ ಯಾವುದೇ ಒಂದು ವೈದಿಕತನವಾಗಿ ಯಾವ್ದು ಇರ್ಲಿಲ್ವಲ್ಲ, ಅವಾಗೆಲ್ಲ ಯಾವ ತರ ಒಂದು ರಿಕವರ್ ಆಗೋದು. ಇವಾಗ ಎಷ್ಟೋ ಕಾಯಿಲೆಗಳಿಗೆಲ್ಲ ಅವಾಗ ಹೆಂಗ್ ಮೇಲ್ ಮಾಡ್ಕೊಂಬರೋರು, ಈಗಂದ್ರೆ ಎಲ್ಲ ಒಂದು ಹಾಸ್ಪಿಟಲ್ ಐತೆ, ಎಲ್ಲ ಐತೆ. ಮುಂಚೆ ಹಿಂದೆ ಕಾಲದಲ್ಲಿ ಏನಿಲ್ವಲ್ಲ, ಸ್ವಲ್ಪ ಹಿಂದೆ ಕಾಲಕ್ಕೆ ಹೋಗಿ ನೋಡಿದಾಗ ನಮ್ಗೆ ಇದು ಸತ್ಯನೋ ಸುಳ್ಳು ಅನ್ನೋದು ಅರ್ಥ ಆಗುತ್ತಲ್ವ ಸರ್. ಇವಾಗ ನಾವ್ ಏನೋ ಹೇಳ್ತಿದ್ರಿ, ಮತ್ತೆ ಹಿಂದೆ ಕಾಲದಲ್ಲಿ ನಾವು ಹುಟ್ಟು ಬಂದಿದ್ದಾರೆ ಆಗ್ಬೋದು, ನಮ್ಮ ಅಪ್ಪ ಅವ್ರು ಊಟದ ಬಂದ ದಾರಿ ಆಗಬಹುದು, ಅವರಪ್ಪ ಅವ್ರು ಊಟದ ಬಂದ ದಾರಿ ಆಗಿರ್ಬಹುದು. ಇವ್ರು ಹಾಸ್ಪಿಟಲ್ ಅಲ್ಲಿ ಆ ಟೈಮ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ವಲ್ಲ, ಹೋಗ್ಬೇಕಂದಿರು ಇಲ್ಲ ಹಾಸ್ಪಿಟಲ್ ಇರ್ಲಿಲ್ವಲ್ಲ, ಆಸ್ಪತ್ರೆನೇ ಇರಲಿಲ್ಲ. ಹೌದು. ನೀವ್ ಹೇಳ್ತಾ ಇರೋದೆಲ್ಲ ಕೇಳಿಸ್ಕೊಂತಾ ಇದ್ರೆ ನನಗೆ ಈ ಕೊಳ್ಳೇಗಾಲ ನೆನಪಾಗುತ್ತೆ. ಜೊತೆನಲ್ಲಿ ಕನ್ನಡ ಸಿನಿಮಾ ಅದು ಶ್ರೀನಾಥ್ ಅವರು ಅದರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿರ್ತಾರೆ. ಅದು ಏಟಿಗೆ ಎದುರೇಟು ಸಿನಿಮಾ ಅದು. ಸೊ ಅದರಲ್ಲೂ ಕೂಡ ಇದೇ ರೀತಿ ವಾಮಾಚಾರಿಯನ್ನ ಎದುರಿಸುವಂತ ಆ ಒಂದು ಸಿನಿಮಾದಲ್ಲಿ ಬರುತ್ತೆ. ವಾಮಾಚಾರ ಅನ್ನೋದು ಇವತ್ತಿಗೂ ನಿಜವಾಗ್ಲೂ ಇದೆಯಾ? ಅದು ಕೊಳ್ಳೇಗಾಲ ಕೇರಳದಲ್ಲಿ ಮಾತ್ರ ಸೀಮಿತನಾ ಅಥವಾ ಇದೆಯಾ ಹೇಗೆ ಅಂತ? ಸರ್ ಇವಾಗ ಒಳ್ಳೆತನ ಆಯ್ತು ಅಂದ್ಮೇಲೆ ಕೆಟ್ಟತನ ಇರ್ಲೇಬೇಕಲ್ವಾ ಸರ್. ಇವಾಗ ಮನುಷ್ಯನಲ್ಲೇ ಒಂದು ನಾಣ್ಯದಲ್ಲಿ 2 ಮುಖ ಏನಕ್ಕೆ ಸರ್ ಇರುತ್ತೆ? ಕೆಟ್ಟದಿದ್ಮೇಲೆ ದೈವ ಐತಂದ್ಮೇಲೆ ದೇವ್ರು ಇರ್ಲೇಬೇಕು ಸರ್. ದೇವರಲ್ಲಿ ಶಕ್ತಿ ಐತಂದ್ಮೇಲೆ ಕೆಟ್ಟ ಶಕ್ತಿ ಇರ್ಲೇಬೇಕು. ಇದೊಂದೇ ಸರ್ ಉದಾಹರಣೆ ನಾನು ಕೊಡಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇಷ್ಟುದ ನಾವು ಮಾತಾಡಿದ್ರು ಅದು ಕಮೆಂಟ್ ಅನ್ನೋದು ಬೇರೆ ತರ ಬಂದ್ಬಿಡುತ್ತೆ, ನಮ್ಗೆ ಬೇಡ ಸರ್. ಅವ್ರ ಅರ್ಥ ಮಾಡ್ಕೊಂಡು ದೈವ ಭಕ್ತಿ ಇರೋಂಥವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಸರ್. ಆ ನೋವು ಅವ್ರು ತಿಂದವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅಂತ. ಗುರುಗಳೇ, ಕಡೆಯದಾಗಿ ಪ್ರಶ್ನೆ ಕೇಳೋದಾದ್ರೆ, ಈ ರೀತಿ ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿರ್ತಾರೆ, ಅವ್ರಿಗೆ ವಾಸಿ ಆಗಿರೋದಿಲ್ಲ, ಈ ಏನೇನೋ ಪಡಬಾರ್ದು ವನವಾಸ ಎಲ್ಲ ಪಟ್ಟಿರ್ತಾರೆ, ಆಸ್ಪತ್ರೆಗೂ ಹೋಗಿರ್ತಾರೆ, ಬೇರೆ ಒಂದು ದೇವಸ್ಥಾನಗಳಿಗೂ ಹೋಗಿರ್ತಾರೆ, ಅಲ್ಲಿ ಅವ್ರಿಗೆ ಪರಿಹಾರ ಸಿಕ್ಕೇ ಇರೋದಿಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಿ? ಈ ಮೂಲಕ ಈ ಕ್ಷೇತ್ರಕ್ಕೆ ಬಂದ್ರೆ ನಿಜವಾಗ್ಲೂ ಬಗೆಹರಿಯುತ್ತಾ ಆ ಸಮಸ್ಯೆಗಳು? ಸರ್ 100-200% ಅರಿತೈತೆ. ನೀವೆಲ್ಲಾ ಕ್ಷೇತ್ರಗಳಿಗೆ ಹೋಗಿ ನೋಡ್ಕೊಂಡು ಕೊನೆಯದಾಗಿ ಈ ಕ್ಷೇತ್ರಕ್ಕೆ ಬನ್ನಿ. ಎಲ್ಲ ಹಾಸ್ಪಿಟಲ್ ಎಲ್ಲ ಸುತ್ತಿ ಎಲ್ಲೂ ನಿಮ್ಗೆ ಕ್ಯೂರ್ ಆಗ್ಲಿಲ್ಲ ಅನ್ನೋ ಒಂದು ಕಾಲಕ್ಕೆ ಈ ಕ್ಷೇತ್ರಕ್ಕೆ ಬನ್ನಿ. ಇಲ್ಲಿ 100-200% ಕ್ಯೂರ್ ಆಗುತ್ತೆ ಸರ್.